ನಮ್ಮ ಹೆಸರು ಈರಣಗೌಡ ಪಾಟೀಲ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಜೇವರ್ಗಿ. ಮತ್ತು ಈ ಹಿಂದೆ ಒಂದು ವಾರಗಳ ಹಿಂದೆ ಏನದ ಇದೇ ಪತ್ರಿಕಾಗೋಷ್ಠಿ ಕರೆದೇನದ ನಾವು ಜೇವರ್ಗಿ ಪಟ್ಟಣದಲ್ಲಿ ಸ್ಲಮ್ ಬೋರ್ಡ್ ಕಡೆಯಿಂದ ಏನದ 1150 ಮನೆಗಳು ಏನದ ಮನೆಗಳ ಕಟ್ಟಡದಲ್ಲಿ ಏನದ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ಮನೆ ಸಿಕ್ಕಿಲ್ಲ ಮತ್ತು ಬರೀ ಕೆಲವೊಂದಿಷ್ಟು ಮನೆ ಕಟ್ಟಡಗಳು ಆದ್ರೂ ಕೂಡ ಏನದ ಶ್ರೀಮಂತರಿಗೆ ಆಗಿದ್ದಾವೆ ಅಂತೇಳಿ ನಾವು ಆರೋಪ ಮಾಡಿದ್ದೆವು. ಅದರ ಬಗ್ಗೆ ಆ ಒಂದು ಹಗರಣದ ಬಗ್ಗೆ ಏನದ ಸರ್ಕಾರಕ್ಕೆ ಏನದ ತನಿಖೆ ಮಾಡಬೇಕು ಮತ್ತು ಶಾಸಕರು ಏನದ ತಮ್ಮ ಶಾಸಕ ಸ್ಥಾನಕ್ಕೆ ಏನದ ಅಜಯ್ ಸಿಂಗ್ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಏನದ ಆಗ್ರಹ ಮಾಡಿದ್ದೆವು. ಆ ಒಂದು ಆಗ್ರಹದ ಒಂದು ಅವಧಿ ಏನದ ಒಂದು ವಾರಗಳ ಕಾಲ ಇತ್ತು. ಆ ಒಂದು ವಾರಗಳ ಕಾಲ ಅವಧಿ ಏನದ ಈಗ ಮುಗಿದಿದೆ. ಅದಕ್ಕೋಸ್ಕರ ನಾವು ಈಗ ನಾಳೆ ಬರ್ತಕ್ಕಂಥ 15/11/2024 ಶುಕ್ರವಾರದಂದು ಏನದ ಜೇವರ್ಗಿ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನದ ಒಂದು ಪ್ರತಿಭಟನಾ ರ್ಯಾಲಿ ಮುಖಾಂತರ ಏನದ ಸರ್ಕಾರಕ್ಕೆ ನಾವು ಮತ್ತು ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೀವಿ. ಈ ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಏನದ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ ಅಹಿಂಸಾ ಸರ್ ಅವರು ಕೂಡ ಏನದ ಆಗಮಿಸಿ ಏನದ ಬೆಂಬಲ ವ್ಯಕ್ತಪಡಿಸ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಆದ ಕಾರಣ ಜೇವರ್ಗಿ ಮತಕ್ಷೇತ್ರದ ಎಲ್ಲ ನಮ್ಮ ಒಂದು ಪ್ರಗತಿಪರ ಹೋರಾಟಗಾರರು ಮತ್ತು ಕನ್ನಡ ಪರ ಹೋರಾಟಗಾರರು ಮತ್ತು ಬಡವರು, ಕೂಲಿ ಕಾರ್ಮಿಕರು, ಆಟೋ ಡ್ರೈವರ್ಗಳು ಇವರೆಲ್ಲರೂ ಕೂಡ ಏನದ ಆಗಮಿಸಿ ಏನದ ಈ ಒಂದು ಹೋರಾಟಕ್ಕೆ ಏನದ ಬೆಂಬಲಿಸಿ ಏನದ ಯಶಸ್ವಿಗೊಳಿಸ್ಬೇಕಂತೇಳಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಒಂದು ನಮ್ಮ ಒಂದು ಆರೋಪದ ಪ್ರತ್ಯಾರೋಪವಾಗಿ ಅಂತ ಒಂದು ಯಾವುದೋ ಒಂದು ಟೀಮ್ ಅಲ್ಲಿ ಜೇವರ್ಗಿಲಿಂದ ಬಂದು ಏನದ ಒಂದು ಅಲ್ಲಿ ಏನೂ ಹಗರಣನೇ ಆಗಿಲ್ಲ ಅಂತೇಳಿ ಒಂದು ಏನೋ ಸಮಂಜಸವಾದ ಒಂದು ಉತ್ತರ ಏನೋ ಕೊಟ್ರಂತ. ಅದಕ್ಕೋಸ್ಕರ ನಾವು ಆರೋಪ ಮಾಡಿದ್ದು ಶಾಸಕರಿಗೆ, ನಾವು ಮತ ಕೊಟ್ಟದ್ದು ಕೂಡ ಅಜಯ್ ಸಿಂಗ್ ಅವರೇ ಮತದಾರರಿಗೆ ಉತ್ತರ ಕೊಡಬೇಕಾಗತ್ತೆ ಹೊರತು ಹಿಂದಿರೋರು ಹಾದಿ ಬೀದಿಗೆ ಹೋಗೋರು ಏನದ ಉತ್ತರ ಕೊಟ್ಟರೆ ಏನದ ಇದು ಶಾಸಕರು ಏನದ ನಮ್ಮ ಜೇವರ್ಗಿ ತಾಲೂಕದ ಪ್ರತಿಯೊಂದು ಮತದಾರಿಗೂ ಕೂಡ ಅವಮಾನ ಮಾಡಿದಂತೆ ಆಗುತ್ತದೆ. ಅದಕ್ಕೋಸ್ಕರ ಮಾನ್ಯ ಶಾಸಕರು ಏನದ ಮತದಾರರ ಬಳಿ ಏನದ ಕ್ಷಮೆ ಕೇಳಬೇಕು. ಕೇಳಿ ಏನದ ತಾವು ತಕ್ಷಣವೇ ಯಾವುದೇ ಕಾರಣಕ್ಕೂ ಏನು ಮುಲಾಜಿಲ್ಲದೆ ಏನದ ತಕ್ಷಣ ರಾಜೀನಾಮೆ ಕೊಡಬೇಕು. ಕೊಟ್ಟೆ ಏನದ ಈ ಒಂದು ಹಗರಣದ ತನಿಖೆ ನಡೀತಾ ಈ ಒಂದು ಹಗರಣಕ್ಕೆ ಅಂತ ಸಹಕರಿಸಬೇಕಂತೇಳಿ ನಾವು ಮಾನ್ಯ ಅಜಯ್ ಸಿಂಗ್ ಅವರಲ್ಲಿ ಏನದ ಆಗ್ರಹ ಮಾಡ್ತಾಯಿದ್ದೀನಿ ಸರ್. ಅದೇ ಹಾಂ ಸರ್, ಹಾಂ ಅದೇ 750 ಮನೆ ಆಗ್ಯಾವ ಅಂತ ಹೇಳ್ತಾರಲ್ರಿ, ಅವೇ ತೋರಿಸ್ರಿ ಅಂತ ಹೇಳತ್ತೀವಿ ನಾವು ಇಲ್ಲಿ. ಈಗ ನಂಬಲ್ಲಿ ಅವರು ಒಂದೆರಡು ಏನು ಫೋಟೋ ತಂದು ತೋರಿಸ್ಯಾರ. ಈಗ ನಾನು ಕೂಡ ಏನಂತ ಅಲ್ಲಿ ಒಂದು ಇದು ತೊಗೊಂಡು ಬಂದೀನಿ. ಇದು ನೋಡಿ, ಇದು ಸ್ಲಮ್ ಮನಿ ಅಂತ ಯಾರು ಅಂತಾರೆ ಹೇಳ್ರಿ. ಈ ಮನೆಗೆ ಏನೋ SBI ಏನೋ 60 ಲಕ್ಷ ರೂಪಾಯಿ ಏನೋ ಲೋನ್ ಸ್ಯಾಂಕ್ಷನ್ ಮಾಡ್ಯದಂತ. ಮತ್ತು ಇದೇ ಥರ ಮನೆಗಳು ಪ್ರತಿಯೊಂದು ಒಂದು 80% ಈ ಥರ ಮನೆಗಳು ಅವು. ಇಲ್ಲ ಆಯ್ತು, ಹಂಗೆ ಇಲ್ಲ ಹೆಚ್ಚುವರಿಗೆ ಇರಲಿ ಏನೇ ಇರಲಿ ಆಯಿತು. ಈಗ MLA ಅಷ್ಟು ಹೆಚ್ಚುವರಿ ಅಮೌಂಟ್ ಕೊಟ್ಟಾರಲ್ಲ, ಇನ್ನೂ ಸಾಕಷ್ಟು ದಿನದಿಂದ ಬಡವರ ಎಲ್ಲರಿಗೂ ಕಟ್ಸ್ಕೊಡು ಅಂತೇಳಿ MLA ಅವರಿಗೆ. ಆಯಿತು, ಆ MLA ಅವ್ರು ಏನಂತ ಏನು ಅಷ್ಟೊಂದು ಹೈಫೈ ಕಟ್ಸ್ಕೊಟ್ಟಾರ, ಅಷ್ಟೊಂದು ಮಾಜಿ ಮುಖ್ಯಮಂತ್ರಿ ಮಗ ನಾನು ಅಂತೇಳಿ ಆ ದುಡ್ಡು ಎಲ್ಲಿಂದ ಖರ್ಚು ಮಾಡಿದ್ರು ಅದೆಲ್ಲ ಲೆಕ್ಕ ಕೊಡು ಅಂತೇಳ್ರಿ ಅಂದ್ರೆ ಗೊತ್ತಾಗ್ತದೆ. ಅದೇ RT ಹಾಕಿವಿ, ಇಲ್ಲಿವರೆಗೂ ಯಾವುದೂ ರೆಸ್ಪಾನ್ಸ್ ಇಲ್ಲ ರೀ. ಒಂದೇ ಒಂದು ದಾಖಲೆಗಳು ಕೊಟ್ಟಿಲ್ಲ. ಇಲ್ಲ ದಾಖಲೆಗಳು ಎಲ್ಲ ಮನೆಗಳು ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗ್ಯಾವ, ಯಾವ ಮನೆಗಳು ಎಷ್ಟೆಷ್ಟು ಯಾವ ಹಂತದಲ್ಲಿದ್ದಾವೆ, ಇಲ್ಲಿವರೆಗೂ ಎಷ್ಟು ಬಿಲ್ ಪೇ ಮಾಡಿರಿ ಏನು ಎಲ್ಲ ಡೀಟೇಲ್ಸ್ ಕೊಡ್ರಿ ಅಂತಕ್ಕಂತಂದ್ರೆ 1.5 ತಿಂಗಳಾಯಿತು. ಇಲ್ಲಿವರೆಗೂ ಕೂಡ ಅಂತ ಯಾವುದೇ ಒಂದು ದಾಖಲೆಗಳು ಕೊಡ್ಲಿಕ್ಕೆ ತಯಾರಿಲ್ಲ. ಮುಖ್ಯ ಬೇಡಿಕೆ ಅಂದರೆ ಏನಂತ ಈ ಒಂದು ಹಗರಣ ಏನಾಗಿದೆ ಇದು ತನಿಖೆ ಆಗಬೇಕು. ಶಾಸಕರು ಏನಂತ ಕೂಡಲೇ ತಾವು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಶಾಸಕ ಸ್ಥಾನದಲ್ಲಿ ಅವ್ರು ಮುಂದುವರೆದ್ರಪ್ಪ ಅಂದ್ರೆ ತನಿಖೆ ಕೂಡ ಏನಂತ ದಾರಿ ತಪ್ಪಿಸೋಂಥ ಕೆಲಸ ನಡೀತದೆ. ಅದ್ರಗೋಸ್ಕರ ಮೊದಲು ಅವರು ಶಾಸಕರು ರಾಜೀನಾಮೆ ಕೊಡಬೇಕು. ನಂತರ ಏನಂತ CBI ಅಥವಾ CID ಕಡೆಯಿಂದ ಏನಂತ ತನಿಖೆ ಮಾಡಿಸ್ಬೇಕು. ತನಿಖೆ ಆದ ನಂತರ ಮುಂದೆ ಏನು ರಿಪೋರ್ಟ್ ಬರ್ತದೆ ಮುಂದಿನ ಮೇಲೆ ಅಂತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್.